ಎಲ್ಲರೂ ಹೇಗಿದ್ರ ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಮಗನ ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತೇನಪ್ಪ ಅಂದರೆ ನಮ್ಮನೆಯವ್ರ ಬರ್ಡೇ ಆಗಿದೆ, ಅದರಿಂದ ಇಲ್ಲ ಗೈಸ್ ನಾಳೆ ಬರ್ಡೇ ಆಗಿದೆ. ನಾನು ಇವತ್ತು ಬರ್ಡೇ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಿ ಬರ್ಡೇ ಮಾಡೋದು ಇದೇ ಇರುತ್ತೆ. ಊರಲ್ಲಿ ಬರ್ಡೇ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೇನಾರು ಆಗಿರ್ಬೋದು, ಬಿಡು ಬೇಡ ಆತಾಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲೇ ಬರ್ಡೇ ಮುಗಿಸೋಣ ಇವ್ರದ್ದು ಅಂದ್ಬಿಟ್ಟು ಇವಾಗ ಬರ್ಡೇಗೆ ಕೇಕ್ ತೊಗೊಬಂದಿದ್ದೀನಿ. ಅದನ್ನು ಕಟ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೆ. ಅಪ್ಪ ಮಕ್ಕಳು ಕೂತ್ಕೊಂಡು ತೋರಿಸ್ತೀನಿ ಬನ್ನಿ. ಹ್ಯಾಪಿ ಬರ್ಡೇ ಮುದ್ದು, ಅಡ್ವಾನ್ಸ್ ಕೇಳಿ ಮಾಡಿಸ್ಕೋತಾರ ನೋಡಿ. ಹೇಳು ಮಗನೇ ಹ್ಯಾಪಿ ಬರ್ಡೇ ಹೇಳು ಅಪ್ಪಂಗೆ. ಹೇಳಿ ಇವಾಗ ಏನಂತ ಹೇಳ್ತಾರೆ, ಯಾರಿಗೆ ಹೇಳ್ತಾ ಇದ್ಯಾ? ಹ್ಯಾಪಿ ಬರ್ತ್ಡೇ ಅಪ್ಪ ಅನ್ಬೇಕು. ಹೇಳಲಿ ಆಯ್ತು. ಕೇಕು ಹಿಂದಿರು ಪಪ್ಪು, ಮುಂದೆ ಬರಬೇಡ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮುದ್ದು. ಐ ಲವ್ ಯು ಸೋ ಮಚ್. ಯಾವಾಗಲೂ ಹಿಂಗೆ ಖುಷಿಯಾಗಿರು. ಲವ್ ಯು ಮುದ್ದು. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್. ಲವ್ ಯು ಲವ್ ಯು ಲವ್ ಯು ಜಾಸ್ತಿ. ಖುಷಿ ಆಯ್ತಾ ಆಂಟಿ ಸಿಂಪಲ್ ಆಗಿ ಬರ್ಡೇ ಮಾಡಿದ್ದು. ನಮ್ಮನೆಯವ್ರಿಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ. ನನಗೊಂಚೂರು ಆ ಥರ ಐತೆ. ಅಪ್ಪಂಗೂ ತಿನ್ಸ್ಬೇಕು ಮಕ್ಳ. ನನಗೂ ತಿನ್ಸಿಲ್ಲ ನೋಡಿ ಗೈಸ್. ನಾನು ತಿನ್ಸ್ತೀನಿ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು. ಯಾರಿಗೆ? ಸಬ್ಸ್ಕ್ರೈಬರ್ಸ್ಗಾ? ಹೌದಾ? ಹಾಂ ಕೊಡ್ತೀನಿ ಬನ್ನಿ ಗೈಸ್. ನಾನಿಲ್ಲಿದ್ದೀನಿ. ಹ್ಯಾಪಿ ಬರ್ಡೇ ಮುದ್ದು ಒಂದು ಸೆಕೆಂಡ್. ಯಾವಳು ತುಂಬ ಖುಷಿಯಾಗಿದೆ. ಲವ್ ಯು. ಥ್ಯಾಂಕ್ ಯು. ಎಮ್ಮಿ ಕೇಕ್ ಗೈಸ್, ಎಮ್ಮಿ ಸೂಪರ್ ಆಗಿದೆ. ಮುದ್ದು ಅಂತ ಬರ್ತೈತಿ ಗೈಸ್ ಇದ್ರ ಮೇಲೆ. ನಾಳೆ ಊರಿಗೆ ಹೋಗ್ಬೇಕು ಗೈಸ್. ನಾಳೆ ಊರಿಗೆ ಹಬ್ಬ ಇವತ್ತ ನಮ್ಮೂರಲ್ಲಿ. ಆದ್ರೆ ಇಲ್ಲಿ ನಾವು ಬರ್ತಾರೆ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಇನ್ನೊಂದ್ ಏನಂದ್ರೆ ನಾವು ಊರ್ಗ್ ಹೋಗ್ಬೋದಾಯ್ತು ಗೈಸ್. ಊರಲ್ಲೇ ನಾನೇನ್ ಮಾಡೋಣ ಅನ್ಕೊಂಡೇ ಇದ್ದೆ. ಇದು ಫ್ಯಾಕ್ಟ್ರಿಲಿ ಹಬ್ಬ ಇದೆ ಗೈಸ್. ಹಬ್ಬ ಅಲ್ಲ, ಅದೇ ಪೂಜೆ. ಅದೇನೇ ಫ್ಯಾಕ್ಟ್ರಿ ಫಂಕ್ಷನ್ ಇತ್ತಲ್ಲ ಇವತ್ತು. ಅದಕ್ಕೋಸ್ಕರ ನಾನು ಇವತ್ತೇ ಮಾಡೋಣ. ನಾಳೆ ಊರ್ಗ್ ಹೋಗ್ಬೇಕಾಯ್ತು. ಆದ್ರೆ ನಾನು ಊರ್ಗ್ ಹೋಗಿ ಮಾಡೋದಕ್ಕಿಂತ ಇವ್ರು ಏನಂದ್ರೆ ಊರ್ಗ್ ಹೋದ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ. ಅಲ್ಲಿ ಕೆಲ್ಸಗಳೇ ಆಗುತ್ತೆ ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಬೇಡ ಬಿಡೆ ಅಂತ ಹೇಳ್ತಾರೆ. ಅದ್ ನನಗೆ ಇಷ್ಟ ಆಗಲ್ಲ. ನನ್ ಗಂಡನ ಬರ್ಡೇ ನಾನು ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ತಿಂತಾನೆ ಇದ್ದಾರೆ ಇವರು. ಚಾಕ್ಲೇಟ್ ಎತ್ಕೊಂಡು ತಿಂತಾ ಇದ್ದಾರೆ ಗಜೂರಿ. ನನ್ ಮಾತಾಡಿದ್ರೆ ಬಾಯಿ ಮುಚ್ಚಿಸ್ತಾ ಇದಾರೆ. ಖುಷಿ ಆಯ್ತಾ ಮುದ್ದು? ಇವಾಗ ಹೇಳ್ತಾರೆ ಏನ್ ಗಿಫ್ಟು? ನಾನೇ ಗಿಫ್ಟ್, ದೊಡ್ಡ ಗಿಫ್ಟ್ ಗೈಸ್. ಪಾಪ ನನ್ ಮಾತಾಡಕ್ಕೆ ಕೊಡ್ತಾರ. ಏನ್ ಗಿಫ್ಟ್ ಅಂತ ಕೇಳಲಿಲ್ಲ. ಗಿಫ್ಟ್ ಆಯ್ತು. ಆಯ್ತು, ಇದೊಂದು ಪೀಸ್ ತಿನ್ಬಿಡು. ತುಂಬಾ ಇಷ್ಟ ಗೈಸ್ ಈ ಕೇಕ್ ಇವಳಿಗೆ. ಅದಕ್ಕೋಸ್ಕರ ಕೇಕ್ ತರ್ಬೇಕಾಯ್ತು ಇವ್ರು. ಅವ್ರು ಸಿಗ್ಲಿಲ್ಲ. ಅವ್ರು ಸಿಗ್ಲಿಲ್ಲ, ನಾನ್ ತಗೊಂಡಿದ್ದೆ ಕೇಕು. ನಿಜ ಹೇಳಿ ಯಾಕೆ ತಗೊಂಡಿದ್ ಕೇಕು? ಇವಳೆ ಕರ್ಕೊಂಡ್ಬಂದಿದ್ದು. ಒಂದು ರೀಲ್ ಹಾಕಿದ್ರೆ ನಾನೇ ಹೋಗ್ತಂದೆ ಅಂತ. ಗೈಸ್ ಏನಂದ್ರೆ ಮಕ್ಳು ಹಿಡ್ಕೊಂಡು ನಾನು ಒಬ್ಳೆ ಹೊರಗಡೆ ಹೋಗಲ್ಲ. ನಾನ್ ಮದ್ವೆ ವಸ್ತುವಲ್ಲಿ ನಾನು ಒಬ್ಳೆ ಹೋಗಿ ಕೇಕ್ ತಗೊಂಡೆ. ಎರಡನೇ ವರ್ಷ ಇಲ್ಲ, 3ನೇ ವರ್ಷದಲ್ಲಿ ನಮ್ಮ ಮದ್ವೆ 3ನೇ ವರ್ಷದಲ್ಲಿ ಅವನ ಹೊಟ್ಟೆಲಿದ್ದ ದಿವ್ನ್ ಕರ್ಕೊಂಡು ಹೋಗಿ ತಗೊಂಡಿದ್ದೆ. ಅವನ ಒಬ್ನೇ ಅಲ್ವಾ, ನಾನು ಬೇಗನೆ ಹೋಗಿ ತಗೊಂಡಿದ್ದು. ಆ ಕೇಕ್ ನ ಮನೇಲೆ ಮಾಡಕ್ಬಿಟ್ಟು ಫುಲ್ ಹಾಳಾಗಿತ್ತು. ಇನ್ನೇನು ಆಯ್ತು ಪೂಜೆಗೆ ಹೋಗ್ಬೇಕಾಯ್ತು, ಫುಲ್ ಹಾಳಾಗಿತ್ತು. ಇನ್ನ ಅವಾಗ್ಲಿಂದ ಇಲ್ಲಿವರೆಗೂ ನನ್ ಗಂಡಂಗೆ ನಾನು ಒಬ್ಳು ಕೇಕ್ ತಂದಿಲ್ಲ. 2 ವರ್ಷ ಅಷ್ಟೇನೆ, ಮದ್ವೆಗೆ 2 ವರ್ಷ ಒಬ್ಳು ಕೇಕ್ ತಗೊಂಡು ತರಕ್ಕೆ ಆಗ್ಲೇ ಇಲ್ಲ ಗೈಸ್. ಆ ರೀತಿ ಆಗಿದೆ. ಇವಾಗ ಇವ್ರ ಜೊತೆಲೇ ಇದ್ರು, ಆದ್ರೂ ನಾನ್ ಏನ್ ಬರ್ಸಿದ್ದು, ನಾನ್ ಸೆಲೆಕ್ಟ್ ಮಾಡಿದಲ್ವಾ, ಅದ್ ನನಗೆ ಖುಷಿ ಐತೆ ಗೈಸ್. ತಾನೆ?
ಡಯಟ್ 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 ಎಲ್ಲ ಡಯಟ್. ಇನ್ನೊಂದೇನು ಗೊತ್ತಾ ಗೈಸ್, ಕೇಕ್ ಬೇಡ ಅಂತ ಹೇಳಿದ್ರು. 500 ರೂಪಾಯಿ ಕೊಟ್ಟು ಕೇಕ್ ತಂದಿದ್ಯಲ್ಲ ತಿನ್ನಿ ಇವಾಗ ಅಂತ ನಾನು ಹೇಳಲ್ಲಿ ಪಕ್ಕ ತಿನ್ ಖಾಲಿ ಮಾಡ್ತೀನಿ ಮುದ್ದು ನನ್ ಕೇಕ ಅಂತ ಹೇಳಿದ್ದೆ. ಕಾಲ್ ಭಾಗ ಖಾಲಿ ಮಾಡಿಲ್ಲ, ಇಷ್ಟೊಂದು ಬ್ರೈಟ್ನೆಸ್ ಕೊಟ್ಟಿದ್ದಾಳೆ. ಅದಕ್ಕೆ ಇವಾಗ ಬಿಡಲ್ಲ, ತಿನ್ಸೇ ತಿನ್ನಿಸ್ತೀನಿ ನೋಡಿ. ನೋಡಕ್ ಬಿಡ, ಹೋದ್ ಬ್ಲಾಗ್ ಅಲ್ಲಿ ತೋರಿಸಿದ್ವಿ, ತೋರಿಸ್ತಾ ಇರೋದು ಸ್ವೀಟ್ ತಂದಿಕೋನೆ ಅಂತ. ಗೈಸ್ 500 ರೂಪಾಯಿ ಇತ್ತಿದ್ರ ಮೇಲೆ ನನಗೆ ಬೇರೆ ಕೇಕ್ಗಳು ಇಷ್ಟ ಇಲ್ಲ. ಈ ಕೇಕ್ ಅನ್ನ ತುಂಬಾ ಇಷ್ಟ ನಂಗೆ. ಬೇರೆ 300 ರೂಪಾಯಿ ಇರೋದ ಬೇಕಾ, ಬೇಸ್ಟ್ ಆದ್ರೂ ಪರವಾಗಿಲ್ಲ. 300 ರೂಪಾಯಿ 200 ರೂಪಾಯಿ ಕಟ್ ಮಾಡಬೇಕಪ್ಪ. ಇದು ಎಕ್ಸ್ಟ್ರಾ 300 ರೂಪಾಯಿ ಕೊಟ್ಟು ಕೇಕ್ ವೇಸ್ಟ್ ಆದ್ರೂ ಪರವಾಗಿಲ್ಲ, 200 ರೂಪಾಯಿ ಕೊಟ್ಟು ಕೇಕ್ ವೇಸ್ಟ್ ಮಾಡಂಗಿಲ್ಲ ಅಂತ ಇವ್ರ ಲೆಕ್ಕ. ಅಂದ್ರೆ 200 ರೂಪಾಯಿ ಸೇರ್ಸಿದ್ರೆ ಏನಾಗ್ಬಿಡುತ್ತೆ, ಅದಕ್ಕೂ ಕೇಕ್ ವೇಸ್ಟ್ ಅಂತ. ಖಾಲಿ ಮಾಡ್ಬೇಕಾದ್ರೆ ಖಾಲಿ ಮಾಡ್ಬೇಕು ಇವತ್ತು ಅಂತ ಹೇಳಿದ್ರು. ಒಂಥರ ಆಗ್ತಿದೆ ಗೈಸ್ ಕೇಕು. ಜೂನ್ದಲ್ಲೇ ತಿನ್ಬಾರ್ದು ಹಂಗೈತೆ ನನಗೆ. ಓಕೆ ಗೈಸ್, ಇದು ಈ ಬರ್ತಡೆಗೆ ಚಿಕನ್ ಬಿರಿಯಾನಿ, KFC ಎಲ್ಲ ಮಾಡಿದಾರೆ. ಅದೆಲ್ಲ ತಿಂದ್ಬಿಟ್ಟು ಬೆಳಗ್ಗೆ ಊರಿಗೆ ಹೊರಡಬೇಕು. ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಬ್ಲಾಗ್. ಮತ್ತೆ ಸಿಕ್ತೀವಿ ಬೆಳಗ್ಗೆ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮುದ್ದು ಮೇಲೆ, ನಮ್ಮ ವಿಜಯ್ ಮೇಲೆ ಇರ್ಲಿ. ಯಾರ್ಯಾರು ಕಮೆಂಟ್ ಹಾಕಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಗೈಸ್. ಹ್ಯಾಪಿ ಬರ್ತ್ಡೇ. ಎಷ್ಟು ವರ್ಷ ಮುದ್ದು? 32. ನೋಡಿ ಗೈಸ್, ನನ್ಕಿಂತ 10 ವರ್ಷ ದೊಡ್ಡವರು. ನಾ ಒಪ್ಕೋತೀನಿ, ಏನಿಲ್ಲ. ಬಟ್ 10 ವರ್ಷದ ದೊಡ್ಡೊಂದ್ ತರ ಕಾಣಲ್ಲ. ನಾನು ದೊಡ್ಡೋಳ್ ತರ ಕಾಣ್ತಾ ಏನಾಗಲ್ಲ. ಮಕ್ಳಾದ್ಮೇಲೆ ಇಬ್ರು ಮಕ್ಳಾದ್ಮೇಲೆ ನಾನು ದೊಡ್ಡೋಳಂಗೆ ಕಾಣ್ಬೇಕು. ಹಿಂಗ ಡೇಟ್ ಮಾಡಿದ್ರೆ ಕಟ್ ಮಾಡ್ತಿದ್ಯಾ ಪಾಪುಗೆ? ಅವ್ನು ತಿದ್ದೇ ಇಲ್ಲ ಅಲ್ಲಿ. ಈ ತರ ಬರ್ಡೇ ಬರೋದು ಪ್ರತಿ ವರ್ಷ ಗೈಸ್ ನಾವು ಎತ್ ಮಾಡಾಕ್ತಿವಿ. ಪ್ರತಿ ವರ್ಷ ಎತ್ ಮಾಡಾಕ್ತಿವಿ. ನ್ಯೂ ಇಯರ್ದು ಬಂದ್ರು ಎತ್ ಮಾಡಾಕ್ತಿವಿ. ಈ ಮನೆಗ್ ಬಂದಾಗಿಂದ ಅಷ್ಟೇನೆ ನ್ಯೂ ಇಯರ್ದು ಬರ್ಡೇದು ಎಲ್ಲ ಎತ್ ಮಾಡಾಕ್ತಿವಿ. ಬಿಸಾಕ್ಬಿಟ್ಟಿದ್ದೀರಾ ಯಾಕ್ರಿ? ಮೊನ್ನೆ ಮನೆ ಕ್ಲೀನ್ ಮಾಡ್ತಿದ್ವಲ್ಲ ಗೈಸ್, ಅವಾಗ ಬಿಸಾಕ್ಬಿಟ್ಟು. ಇಟ್ ಇಸ್ ಸೋ ಮಚ್. ಬಿಸಾಕ್ಬಿಟ್ಟು ಅಲ್ಲ, ಬಿಸಾಕ್ತೆ ಗೈಸ್. ಇದ್ರಲ್ಲಿ ಹೆಂಗ್ ಕಾಣ್ತಾ ಇದೀನಿ ಕಮೆಂಟ್ ಹಾಕಿ ಗೈಸ್. ನನ್ ಟಾಪ್, ಹೊಸ ಟಾಪ್ ಗೈಸ್ ನೋಡಿ. ಸೊ ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂದ್ರೆ ಮೀಶೋ ವಿಡಿಯೋ ಮಾಡ್ತಾರೆ, ಅವಾಗ ಸಿಗುತ್ತೆ. ಆಲ್ರೆಡಿ ಹಾಕಿದೀನಿಪ್ಪ. ಇದನ್ನ ಹಾಕಿಲ್ಲ, ಇದನ್ನ ಹಾಕಿಲ್ಲ. ತಿಂತೀರ ಗೈಸ್? ಹಾಳು ಮಾಡ್ತಾ ಇದ್ರೆ ಕೊಡ್ಲಾ ಕಾಲ? ಇದು ಕೇಕ್ ಒಂದ್ 2-3 ದಿವಸದ ಹಿಂದೆ ಇದ್ದಿದ್ರೆ ಚೆನ್ನಾಗಿ ತಿಂದಿದ್ದಾರೆ ಗೈಸ್. ಇವಾಗ ಇವತ್ತಂತೂ ತುಂಬಾ ಜಾಸ್ತಿ ಫ್ಯಾಕ್ಟ್ರಿದ್ದು. ಮತ್ತೆ ನಾನು ಜಾಮೂನ್ ಮಾಡಿದ್ದೆ, KFC ಮಾಡಿದ್ದೆ, ಚಿಕನ್ ಬಿರಿಯಾನಿ ಮಾಡಿದ್ದೆ. ಅದು ಇದು ತಿಂದು ಪೂರ್ತಿ ಆಗ್ಬಿಡೈತೆ ಅಂತ. ಹಿಂಗೆ ಬೆಳಗ್ಗೆ ಸಿಗ್ತೀವಿ ನಾವು, ಹಿಂಗೆ ಮಾತಾಡ್ತಾ ಇರ್ತೀವಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ. ಅಮ್ಮ ತಾಯಿ, ನೀವು ತಿನ್ನೋ ಸ್ಥಿತಿಲಿ ಇದ್ದೀರಾ? ಬಿರಿಯಾನಿ ಮಾಡಿದ್ರೆ ಕೈ ತಿನ್ನೋ ಸ್ಥಿತಿಲಿ ಇಲ್ಲ. ಸುಮ್ಮನೆ ಏನೋ ಲೈಟ್ ತಿನ್ಬೇಕು, ತಿಂದ್ಬಿಟ್ಟು ಇಟ್ಕೊಳ್ಳಿ ಇಲ್ಲಿ. ನೀವ್ ಹೇಳ್ತೀನಿ ನಾನು. ನೋಡಿ ಗೈಸ್, ಆ ಡ್ರಮ್ ತೆಗ್ದಿಕ್ಬಿಟ್ಟು ನಮ್ ನವಿ ಎಷ್ಟು ದಿನ ಆಯ್ತು ಮೇಲೆ ಎತ್ತಿಕಲ್ಲ. ಬೆಂಗಳೂರಲ್ಲಿ ನೀರ್ ಬರಲ್ಲ ಅಂತ ಗೈಸ್ ಎತ್ತಿದ್ರು. ಗೈಸ್ ನೋಡಿ, ನಾನು ಇವ್ರ ಬರ್ಡೇಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಬಿರಿಯಾನಿ ಮಾಡಿ ಅವ್ರಿಗೆ ಇಷ್ಟ ಆಗಿದೆಲ್ಲ ಮಾಡ್ಕೊಡ್ತಿ ಮಾಡೋಣ ಅಂತ. ನೆಕ್ಸ್ಟ್ ವಾರ ಮಾಡಿದ್ರೆ ತಿಂತಿದ್ದೆ. ನಾನು ಕ್ಯಾಂಡಲ್ ಬುಕ್ ಮಾಡಿದ್ದೀನಿ, 4 ಕ್ಯಾಂಡಲ್ ಬುಕ್. ಹೆಂಗಿದ್ರು ದೀಪಾವಳಿ ಹತ್ರ ಇದೆಯಲ್ಲ ಗೈಸ್, ಹಚ್ಚಕ್ ಚೆನ್ನಾಗಿರುತ್ತೆ ಅಂತ ನಾನು ಸುಮ್ಮನಾದೆ. ನಾನಿದು ಲವ್ಗೋಸ್ಕರ, ಪ್ರೀತಿಗೋಸ್ಕರ ತಂದಿರೋದು ಇದನ್ನ. ಒಂದ್ ಟೈಮ್ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅನ್ಬಿಟ್ಟು ಎಲ್ಲ ಅರೇಂಜ್ ಮಾಡಿರೋದು. ಸರಿ ಓಕೆ, ನೆಕ್ಸ್ಟ್ ವೀಕ್ ಮಾಡು. ನೆಕ್ಸ್ಟ್ ವೀಕ್ ನಿನ್ ಬರ್ಡೇ ಅಲ್ಲ ಗೈಸ್, ನೆನ್ನೆ ಡ್ಯೂಟಿ ಮಾಡಿದ್ದೀನಿ ನೈಟ್ ಶಿಫ್ಟ್, ಹಂಗೆ ಕಂಟಿನ್ಯೂ ಬೆಳಗ್ಗೆ ಮಾಡಿದ್ದೀನಿ. ಆದ್ರೂ ಗಂಡ ಎಷ್ಟು ಖುಷಿಯಾಗಿ ಅವನಲ್ಲ, ಅದನ್ನ ಅರ್ಥ ಮಾಡ್ಕೋತಿಲ್ಲ ನಮ್ ನವಿ. ಪ್ರತಿ ವರ್ಷ ಹೆಂಗ್ ಆಡಿವಿ ಕೇಳ್ತಿಲ್ಲ ಗೈಸ್ ಇವಳು. ಇವಾಗ್ಲೂ ಗಾಂಚಲಿ ಆಡುವ ಗೈಸ್, ಅವಾಗ ಸುಮ್ಮನೆ ಆಯ್ತಾಳೆ ಅನ್ಸುತ್ತೆ. ಆಯ್ತಲ್ಲ, ನನಗೆ ನಿದ್ದೆ ಎಳಿತೈತೆ. ನನ್ನ ಬರ್ತಡೇ ಅಂತ ನಾನು ಸುಮ್ಮನೆ ಇದ್ದೀನಿ, ಜಗಳ ಆಡಬಾರ್ದು ಅಂತ ಅಷ್ಟೇ. ಓಕೆ ಗೈಸ್, ನಿಮಗೆ ಸಿಗ್ತೀವಿ ಬೆಳಗ್ಗೆ. ಬಾಯ್. ನೋಡಿ ಗೈಸ್, ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿದ್ವಿ. ಇವಾಗ ಊರಿಗೆ ಹೋಗ್ಬೇಕು. ಹಬ್ಬ ಎಲ್ಲ ಮುಗಿದ್ಮೇಲೆ ಹೋಗ್ತಾ ಇದೀವಿ. ಬೆಳಗ್ಗೆನೆ ಫೋನ್ ಮಾಡಿದ್ರು ನಮ್ಮ ಅಜ್ಜಿ, ಇನ್ನೂ ಬಂದಿಲ್ವಾ, ಇನ್ನೂ ಹೊರಟಿಲ್ವಾ ಅಂತವ. ಅಯ್ಯೋ, ಹಬ್ಬನೇ ಮುಗ್ದೋಗೈತಿ, ಏನು ಅರ್ಜೆಂಟಾಗಿ ಹೋಗಿ ಏನು ಪ್ರಯೋಜನ, ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ 8 ಗಂಟೆ ಆಗಿದೆ. ಹಬ್ಬ ಏನಾರು ಇವತ್ತಿದ್ದಿದ್ರೆ 4 ಗಂಟೆ 5 ಗಂಟೆಗೆ ಫೋನ್ ಮಾಡಿರೋರು ಬರ್ತೆ ಅಲ್ವಾ ಅಂತ. ಸೊ ಎಲ್ಲ ಮುಗ್ದೋಗಿರೋದ್ರಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ರಜಾ ಐತೆ ಅಂತ ಹೋಗ್ತಾ ಇರೋದು ಅಷ್ಟೇ. ರಜಾ ಐತೆ ಅಂತ ಹೋಗ್ತಾ ಇರೋದ್ರಿಂದ. ಎಲ್ಲಿಗೆ?
ಸರಿ ಆಯ್ತು. ನಮ್ಮೂರಿಗೆ ಬರಲ್ಲ ನೀನು? ಹಾಂ, ಇವತ್ತ ನಾಳೆ ಅಲ್ಲ, ನಾಳೆ. ಓಕೆ, ಬೇಡ ಬಿಡು, ಅದ್ರೊಳಗೆ ಕಿಡಿಸ್ತಾನೆ ಇಲ್ಲ, ಅದನ್ನು ತುಂಬ ಹೋಗೋಳು. ಬೇಡ ನಡೀರಿ, ಅದು ಸುಮ್ಮನೆ ಒಂದು ಯಾಕೆ ಕೈಲಿ ಹಿಡ್ಕೊಂಡು ಮಾಡ್ಬೋದು, ಅದು ಹಿಡ್ಕೊಂಡು ಮಾಡೋದು ಇಲ್ಲ, ಏನಿಲ್ಲ, ಸುಮ್ಮನೆ. ಯಾಕೆ ಮಾಡಲ್ಲ? ಸರಿ ಮಾಡೋಣ. ನೀನು ತಗೋಬೇಕು ನೋಡಿ, ಇಲ್ಲ ಐತೆ ನೋಡಿ ಸರ್. ನೋಡಿ ಗೈಸ್, ಹೋಗ್ತಾ ಇದೀವಿ. ನಮ್ಮ ಲಿಫ್ಟಲ್ಲಿ ಕರೆಕ್ಟಾಗಿರೋರು ಇಬ್ರು ಹೋಗ್ಬೋದು ಅಷ್ಟೇ. ದಪ್ಪಾಗಿರೋರು ಒಂದು 4 ಜನ, ಇಲ್ಲಿ 4 ಜನ ಬೋರ್ಡ್ ಹಾಕಿದ್ದಾರೆ, ಹೋಗಕ್ಕಾಗಲ್ಲ. ಏನೇನು ಹೇಳ್ತಿದ್ರು, ದಪ್ಪಾಗಿರೋರು 4 ಜನ ಹೋಗ್ಬೋದಂತೆ, ಹೋಗಕ್ಕಾಗಲ್ಲ ಅಂತ ಹೇಳಿದ್ದು. ಕಿವಿನೇ ಕೇಳಿಸಲ್ಲ ಗೈಸ್. ಸಣ್ಣಗಿರೋರು 4 ಜನ ಹೋಗ್ಬೋದು ಗೈಸ್, ದಪ್ಪಾಗಿರೋರು ಒಂದಿಬ್ರು ಹೋಗ್ಬೋದು ಅಷ್ಟೇ. ಇವಾಗ್ಲೇ ವಿಕೆಟಲ್ಲಿ ನಿಂತಿದ್ದೀವಿ. ನಾನು ಸಣ್ಣ, ಇವಳು ದಪ್ಪ. ನೋಡಿ ಗೈಸ್, ಬ್ಯಾಗ್ಗಳಿಂದ ನಮಗೆ ಬ್ಯಾಗ್ ಒಳಗೆ ಹಾಕಿ. ನೋಡಿ, 2 ಲಗೇಜ್ ಗೈಸ್, ಒಂದಲ್ಲ ಅಂತ. ಒಂದು ಅವ್ರ ಅಮ್ಮಂಗೆ ಕೊಡ್ತಾಳಂತೆ, ಏನಂದ್ರೆ ನಮಗೆ ಸುಮ್ಮನೆ ಸೀರೆಗಳು ಹೊತ್ಕೊಂಡ್ಬಂದ್ಬಿಡೋದು ಗೈಸ್, ಮತ್ತೆ ವಾಪಸ್ ತಂಡ ಕೊಡೋದು. ನಾನು ಬಟ್ಟೆಗಳು ಇಟ್ಕೊಳಕ್ಕೆ, ಅದಕ್ಕೋಸ್ಕರ ಸೀರೆಗಳೆಲ್ಲ ಮತ್ತೆ ವಾಪಸ್ ನಾವು ಮುಂದೆ ಕೊಟ್ಬಿಡ್ತೀನಿ. ನಾವೇ ಅಲ್ಲ. ನೋಡಿ ಗೈಸ್, ಫೈನಲ್ಲಿ ಸುತ್ತಾಡ್ಕೊಂಡು ಬಂದು ಊರಿಗೆ ಬಂದು ಕೂತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ, ಇಲ್ಲಿ ನಮ್ಮಮ್ಮ ಇಲ್ಲಿ ಅಂತ ಕೇಳ್ತಿದ್ರು. ನೋಡಿ, ಇಲ್ಲಿ ಅವ್ರು ನಮ್ಮಮ್ಮ ನಮ್ಮ ಜೊತೆ ಇಲ್ಲಲ್ಲ, ಇಲ್ಲಿ ಬಂದು ನಮ್ಮ ಅಜ್ಜಿ ಜೊತೆ ಅವರು. ಓ, ಬೇಜಾನ್ ಜನ ನೋಡೋರು. ರಿಯಲ್ ನೋಡಿ ಗೈಸ್, ವ್ಲಾಗಲ್ಲಿ ನೋಡಿರೋರು ಇಲ್ಲಿ ಬಂದು ಕೇಳಿದ್ರಂತ ನಮ್ಮ ಅಜ್ಜಿನ. ಮಲಗಿತ್ತು, ಅದಕ್ಕೆ ಒಂಥರ ಆಗೈತೆ. ಪೂರ್ತಿ ಹುಷಾರಿಲ್ಲ ಗೈಸ್, ಹಬ್ಬದ ದಿನನೇ ಹುಷಾರಿಲ್ಲ ನಮ್ಮ ಅಜ್ಜಿಗೆ. ಹಂಗ್ ಮಾಡ್ಕೊಂಡೈತಿ. ತಿಂದ್ಬಿಟ್ಟು ಏನೇನು ತಿಂಡಿನ ಈಗ ಹಬ್ಬಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲ ತಂದು ಕೊಟ್ಟಿರ್ತಾರಲ್ಲ, ಅದೆಲ್ಲ ತಿಂದ್ರೆ ಅರಗಿಸ್ಕೊಳಕ್ ಆಗಲ್ಲ. ಬಾಯಿ ರುಚಿಗೆ ರುಚಿಗೆ ಅಂತಲ್ಲ, ಉಪವಾಸ ಇರಲ್ಲ ಅಂತ ಇದ್ದೆ, ಉಪವಾಸ ಇದ್ದೆ, ಅದಕ್ಕೆ ಮತ್ತೆ ಆಗಿರೋದು. ಇಲ್ಲ, ಮೊನ್ನೆನೆ ಹಂಗಾಗಿತ್ತು ಅಂತಿ. ವಾಂತಿ ಆಯ್ತಾಯ್ತಾರೆ, ಊಟ ಮಾಡೋದೇ ಬೇಡ, ಅದಕ್ಕೆ ಹಿಂಗಾಗುತ್ತೆ. ಹಬ್ಬದಲ್ಲಿ ಹಿಂಗಾಗತ್ತಲ್ಲ ನಮ್ಮಲ್ಲಿ. ತಡಿ, ನಾನು ಉಪವಾಸ ಇದ್ದು ಉಪವಾಸನ ಅಂತ ಹಾಕದೆ, ಅದು ಜಾಸ್ತಿ ಹುಷಾರಾಗಿ ಸುಸ್ತಾಯ್ತು. ಎಲ್ಲ ಬಂದೆಲ್ಲ ಔಷಧಿ ಮಾಡ್ಕೊಳ್ಳೋರು. ನಮ್ಮ ಅಕ್ಕ ತಂಗಿಯರು ಮಕ್ಕಳು, ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂದಿದ್ರು. ನಾನೇ ಇಲ್ಲ ಹಬ್ಬಕ್ಕೆ, ನೀನೇ ಇಲ್ಲ, ಎಲ್ಲ ಕೇಳೋದು. ಹಬ್ಬ ಆದ್ಮೇಲೆ ಬಂದಿದ್ದೀನಿ ನೋಡಿ ಗೈಸ್. ಹಬ್ಬ ಆದ್ಮೇಲೆ ಬಂದ ಅಮ್ಮ. ನಮ್ಮ ಮೊಮ್ಮಗ ಬಂದಿದ್ಕೆ ನಮ್ಮ ಅಜ್ಜಿಗೆ ನಮ್ಮ ಹಂಗಂಗ ಆಯ್ತು, ಮೊಮ್ಮಗ ಬಂದಿದ್ಕೆ ನಮ್ಮ ಹಂಗಂಗ ಆಯ್ತು. ದಿವೇತ್ ಯಾರದು? ದಿವಾ ಯಾರದು? ಯಾರು ಖುಷಿ ಅದು? ಹ್ಞೂ ಸರಿ ಆಯ್ತು, ಹೇಳು, ಕುಡಿದ್ಬಿಟ್ಟು ಹೇಳು. ಯಾರದು ಹೇಳು. ರಾತ್ರಿ ಪೂರಿ ಮಾಡಿಸ್ಕೊತೀನ. ನೋಡಿ ಗೈಸ್, ಊರಿಗೆ ಬಂದು ಆರಾಮಾಗಿ ಕೂತಿದ್ದಾಳೆ. ಮೊಮ್ಮಗನ್ ಬರ್ತಡೇ, ಎಲ್ಲಜ್ಜಿ ಕೇಕ್ ಕೊಯ್ಸೋದು ಇವತ್ತು ಬರ್ತಡೇ ಅವ್ರದ್ದು. ನಾವು ತರ್ಬೇಕಾ ಬರ್ತಡೇ ಅವ್ರದ್ದು? ನೀವು ತಂದು ಮಾಡ್ಬೇಕು. ಮೊಮ್ಮಗನ್ ಬರ್ತಡೇ ಇಟ್ಕೊಂಡು ಸ್ವೀಟೇ ಕೊಟ್ಟಿಲ್ಲ ನಂಗೆ. ಅಲ್ಲ ತಗೊಳವ, ಆತರ ಅಲ್ಲ, ಕೇಕ್ ಕಟ್ ಮಾಡಿ ಆತರ ಗ್ರ್ಯಾಂಡ್ ಆಗಿ ಮಾಡ್ಬೇಕಪ್ಪ. ಹೌದಾ? ಮೊಮ್ಮಗನ್ ಬರ್ತಡೇನ ಒಂದ್ 5 ನೆನ್ನೆದಲ್ಲ ಬರ್ತಡೇ, ಇದು ಇವತ್ತು ಹುಟ್ಟಿದ್ರದವ್ರು 2ನೇ ತಾರೀಕು. ನಮ್ಮ ಅಜ್ಜಿಗೆ ನನ್ನ ಬರ್ತಡೇ ಡೇಟೇ ಗೊತ್ತಿಲ್ಲ ಗೈಸ್. ನಾನು ಈ ಟೈಮಲ್ಲಿ ಹುಟ್ಟಿಲ್ಲ, ಯಾವ ಟೈಮು ನನ್ನ ಸ್ಕೂಲಿಗೆ ಏನು ತಪ್ಪಾಗಿ ಕೊಟ್ರೋ ಏನೋ ಒಂದು ಗೊತ್ತಿಲ್ಲ ಗೈಸ್. ತಿಂಗಳ ಡೇಟ್ ಚೇಂಜ್ ಆಯ್ತಾ ಇರುತ್ತೆ ವರ್ಷಕ್ಕೊಂದ್ಸರಿ. ಚೇಂಜ್ ಆಗೋದು ಗೊತ್ತು. ದಸರಾ ಹೋದ ವರ್ಷ 20ಕ್ಕೆ ಬಂದಿತ್ತು, ಈ ವರ್ಷ 2ನೇ ತಾರೀಕು ಬಂದೈತೆ. ಹಂಗಾಗುತ್ತೆ, ಚೇಂಜ್ ಆಗುತ್ತೆ. ನೋಡಿ ಗೈಸ್, ಇವೆಲ್ಲ ಶ್ರಾವಣಕ್ಕೆ ಹೋಯ್ತು. ಆಷಾಢದಲ್ಲಂತ ಒಂದ್ಸಲ ಅಂತಾರೆ ಶ್ರಾವಣ. ಫಸ್ಟ್ ಶ್ರಾವಣ ಬರುತ್ತಾ ಆಷಾಢ ಬರುತ್ತಾ? ಆಷಾಢ ಆದ್ಮೇಲೆ ಶ್ರಾವಣನ. ನೋಡಿ ಗೈಸ್, ನಾನು 32 ವರ್ಷ ಆಯ್ತು ಅಲ್ಲಿಂದ ಇಲ್ಲಿಗೆ. ವರ್ಷಗಳು ಚೇಂಜ್ ಆದಂಗೆ ನನ್ನ ಬರ್ತಡೇನ ಚೇಂಜ್ ಆಗಿದೆ. ಸೊ ಇವಾಗ
ತಾನೆ ಕೇಕ ಅಜ್ಜಿ ತರ್ಸ್ಬೇಕು ತಾನೆ ಕೇಕ ಕನ್ಸ್ಮನ್ಸು ಇಲ್ಲ ನಮ್ಗೆ ಇವಾಗ ಮಾಡ್ಬೇಕು ಅಪ್ಡೇಟ್ ಆಗ್ಬೇಕು ನೀವು ಮದುವೆ ಆದ್ಮೇಲೆ ನಾವು ಒಂದಿನೂ ಕೇಕ್ ಕಟ್ ಮಾಡಿಲ್ಲ ಕೇಕ್ ಕಟ್ ಮಾಡೋದು ಬರ್ತಾರೆ ಅಲ್ಲ ಇವಾಗ ಅಪ್ಡೇಟ್ ಆಗ್ಬೇಕು ಅಜ್ಜಿ ಇವಾಗ ಅಪ್ಡೇಟ್ ಆಗ್ಬೇಕು ಇವಾಗ ನಮ್ಮ ಎಲ್ಲರಿಗೂ ವಾಷಿಂಗ್ ಮಿಷಿನ್ ಆತಾರಂತೆ ಗೈಸ್ ಇವಾಗ ಅಪ್ಡೇಟ್ ಆಗಿಲ್ವಾ ಅದಕ್ಕೆ ಒಗೆಕ್ ಆಗಲ್ಲ ಅಂತ ಒಗೆಕ್ ಆಗಲ್ಲ ಇವಾಗ ಅದಕ್ಕೆ ಅಪ್ಡೇಟ್ ಆಗ್ಬೇಕು ಕೇಕ್ ತಂದು ಸರಿ ಓಕೆ ಗೈಸ್ ನಮ್ಮ ಮನೇಲಿ ನನಗೆ ಬುಡೆಗೆ ಹೊಡೆದ್ಬಿಡ್ತೀವಿ ಎಲ್ಲ ನಮ್ಮಲ್ಲಿ ಯಾರು ಬರ್ತಡೇನೆ ಮಾಡಿಲ್ಲ ನಮ್ಮ ಮಣಿ ನನ್ನ ತಂಗಿ ಮಾಡಿ ಫಸ್ಟ್ ಮಾಮ ಹೋಗ್ತೈತೆ ಅಲ್ಲ ಗೈಸ್ ನಮ್ಮನವ್ರಿಗೆ ಇವ್ರೆಲ್ಲ ಕೇಕ್ ತರ್ಬೇಕು ನಮ್ಮ ಮಾಮ ನಮ್ಮನವ್ರಿಗೆ ಹೇಳಿ ಕೇಕ್ ತಗೋಬರೋದು ಅಂತೈತೆ ಮಾಮ ಹೋಗಿ ಕೇಕ್ ತರ್ಬೇಕು ಅಭ್ಯಾಸನೇ ಇಲ್ವಲ್ಲ ಗೈಸ್ ನಮ್ಮಮ್ಮ ಅವರು ಕಾಫಿ ಕಾಯಿಸ್ಕೊಡ್ತಾ ಇದ್ದಾರೆ ಗೈಸ್ ಮಗಂಗು ಮತ್ತು ಸೊಸೆಗೂ ತಲೆನೋವು ಅಂತ ಊರಿಂದ ಬಂದು ಸುಸ್ತಾಗಿದ್ದೀವಿ ಅಂತ ಏನು ಮಗನೇ ನೋಡಿ ಗೈಸ್ ಇಲ್ಲಿ ಬಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರು ನೀನು ನಿಮ್ಮ ಅಮ್ಮ ಸೇರ್ಕೊಂಡು ಮಾಡಿದ ಕಾಫಿ ಒಂಚೂರು ಚೆನ್ನಾಗಿರ್ಲಿಲ್ಲ ಅಂತ ಬೈತಾವಳೆ ಇಬ್ರು ಸೇರ್ಕೊಂಡು ಕಾಫಿ ಮಾಡಕ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಗೈಸ್ ಒಂದು ಸಪ್ಪೆ ಒಂದು ನೀರು ಹಂಗೆ ಇತ್ತು ಚೆನ್ನಾಗಿದೆಯಾ ಕಾಫಿ ಪುಡಿ ಒಂದ್ ಐತೆ ಅಷ್ಟೇನೆ ನೀರ್ ಹಾಲು ಕಾಫಿ ಪುಡಿ ಅದ್ರ ಸಕ್ಕರೆನೂ ಇಲ್ಲ ಇವ್ನು ಬೆಂಗಳೂರಲ್ಲಿ ಗಟ್ಟಿ ಹಾಲಲ್ಲಿ ಕುಡ್ದು ಕಾಫಿನ ಅಭ್ಯಾಸ ಆಗ್ಬಿಟ್ಟಿಲ್ಲ ಹಾಲು ಫ್ರೀ ಇವ್ರದ್ದು ಫ್ರೀ ಯಾಕೆ ಕೊಡ್ತಾರೆ ನೀರ್ ಹಾಕಿದೆ ಮಾಡಿರ್ತಾರೆ ಗೈಸ್ ಫ್ರೀ ಯಾರೇ ಕೊಡ್ತಾರ ಹಾಲು ನಿಂಗೆ ಇವ್ರದೇ ಅಲ್ವಾ ಹಸು ಇವ್ರದ್ದು ಹಸು ಆಗ್ಬಿಟ್ರೆ ನೀನು ಫ್ರೀ ಓ ನೀನು ಸರಿಯಾಗಿದೆಯಾ ನೀನು ಇರ್ಬೇಕು ನಾವ್ ಅಲ್ಲಿ ದುಡ್ಡು ಕೊಡ್ತಾ ಅಂದ್ರೂ ಗಟ್ಟಿ ಹಾಲು ಕುಡಿತೀವಿ ಅಂದ್ಮೇಲೆ ಇಲ್ಲಿ ಹಸುವಿಂದ ಫ್ರೀಯಾಗಿ ಬರುತ್ತಲ್ಲ ಇವ್ರಿಗೆ ಅದಕ್ಕೇನೆ ಫ್ರೀಯಾಗ ಇರ್ಬೇಕು ಯಾಕಪ್ಪ ಒಂದ್ ಬೆಳ್ಳ ನೀರ್ ಹಾಕ್ಬೇಕು ನೋಡಿ ಗೈಸ್ ಇವನಿಗೆ ಇಲ್ಲಿ ಬೇಜಾರಾಗ್ಬಿಟ್ಟು ಹೋಗೋಣ ನಡಿ ಇನ್ನೊಂದು ಊರಿಗೆ ಅಂತ ಅವನಿಗೆ ಸೊ ಅವ್ರ ಅಮ್ಮ ಊರಿಗೆ ಹೋಗೋಣ ಅಂತ ಇರೋದು ಯಾವ ಊರ್ಗ್ ಹೋಗೋಣ ಯಾವ ಊರಿಗೆ ಇಲ್ಲಿ ಯಾಕೆ ಬೇಜಾರಾಯ್ತೈತಾ ಅವ್ರ ಅಮ್ಮಮ್ಮ ಮುದ್ದು ಮಾಡಿ 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 ಇವನಿಗಂತೂ ಅಮ್ಮಮ್ಮ ಊರಿಗೆ ಹೋಗೋಣ ನಡಿ ಅಂತ ಅವನೇ ಅವನು ಬೈಕಿಂದ ಇಳಿತಾನೆ ಇಲ್ಲ ಕಾಲಿಗೆ ಕೊಡ್ಕೊಬಿಟ್ಟವನೆ ಹಿಂಗ ಎಳಿತಿದ್ರು ಬೈಕಿಂದ ಇಳಿತಾನೆ ನಡಿ ಹೋಗೋಣ ಗೇಟ್ ಹತ್ರ ಪತ್ರಂಗನೆ ಅಮ್ಮಮ್ಮ ಊರ ಅಲ್ಲ ಗೇಟ್ ಅಲ್ಲೇ ಗೊತ್ತಾಗುತ್ತಲ್ಲ ಅಮ್ಮಮ್ಮ ಊರಲ್ಲ ಇವಾಗ ಚೆನ್ನಾಗಿ ಆಟ ಆಡ್ಕೊಂಡವನು ಅವನು ಇವನಿಗೆ ಬೇಜಾರಾಗ್ತೈತಿ ನಮ್ದಾಯ್ತು ಅಷ್ಟೇನೆ ಸರಿ ಏನ್ ಮಾಡ್ತಾ ಇದೀಯ ಹೇಳು ಅದೇನೆ ಏನ್ ಅಡಿಗೆ ಮಾಡ್ತಾ ಇದೀಯಾ ಹಾ ಸರಿ ಹೋಗ ನಡಿ ಅಣ್ಣನ್ ಕರ್ಕೊಂಬೋಗ ಅಣ್ಣ ಪೂರಿ ಬೈಕಿ ಆಗೈತೆ ಪೂರಿ ಮಾಡಿದ್ರು ನಮ್ಮ ಅಜ್ಜಿ ಏನಂದ್ರೆ ಅಜ್ಜಿಗೆ ಇಷ್ಟ ಪೂರಿ ಅಂದ್ರೆ ನಂಗೂ ಇಷ್ಟನೇ ಅರೆ ಅಜ್ಜಿ ಏನಂದ್ರೆ ಅಜ್ಜಿಗೆ ಇಷ್ಟ ಆದಾಗ ನವಿಗ್ ಪೂರಿ ಇಷ್ಟ ಮಾಡ್ರಿ ಪೂರಿನೇ ನಿಮ್ಗೂ ಆಗುತ್ತೆ ಅಜ್ಜಿಗೆ ಇಷ್ಟ ಮಾಡಲ್ವಲ್ಲ ಜಾಸ್ತಿ ಅವರು ಚಪಾತಿ ಅದು ಇದನ್ನೇ ಮಾಡ್ತಾರಲ್ವಾ ಮುದ್ದೆ ಹಳ್ಳಿ ಕಡೆ ಅಂದ್ರೆ ಮುದ್ದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಆ ರೀತಿ ಇರುತ್ತಲ್ವಾ ಪೂರಿ ಮಾಡಲ್ಲ ಅಜ್ಜಿಗೆ ಇಷ್ಟ ಪೂರಿ ಅದರದೆಲ್ಲ ಅದಕ್ಕೇನೆ ಅಜ್ಜಿ ಹೇಳ್ತಿದ್ದು ಪೂರಿ ಮಾಡ್ರು ಅಂತ ನಮ್ಮನೆಯವ್ರು ಅವಳು ತಿನ್ನಲ್ಲ ಬೇಡ ಬೇಡ ಅಂದ್ರು ಅಜ್ಜಿ ಚಪ್ಪಗಾದಂಗ ಅನ್ಸಿ ನನ್ಗೆ ಅದಕ್ಕೇನೆ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಕಲ್ಸ್ಕೊಂಡ್ ಕೂತಿದ್ದೀನಿ ಇವಾಗ ಅದ್ನೇನಿಲ್ಲಿ ಬಿಡಮ್ಮ ಇವಾಗ ಅಂದ್ರೆ ನೆನೆಲಿ ಬಿಡು ಗುಂಡೆ ಮಾಡಿ ಕಟ್ಟಿ ನೆನೆಲಿ ಬಿಡು ಹಂಗಿಲ್ಲ ಅವ ಡ್ರೈ ಆಗ್ಬಿಡುತ್ತದು ಇಲ್ಲ ದೊಡ್ಡ ದೊಡ್ಡ ಚಪಾತಿ ತರ ಒತ್ತೆ ಕಟ್ ಮಾಡ್ಕೊಳ್ಳೋಣ ಅದನ್ನ ಇದಕ್ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ಗೇಮ್ ಆಡಿಸ್ತಾರ ಅಂತಲ್ಲ ಏನ ಯಾತಿ ಇವಾಗ್ಲೇ ಗೇಮ್ ಏನೋ ಆಡಿಸ್ತಾರ ಅಂತ ಈ ಮಳೆ ಒಳಗೆ ಏನ್ ಗೇಮ್ ಆಡ್ತಾರ ಗೊತ್ತೈತೆ ಮಳೆ ಇಲ್ಲ ನಿಂತಾಯ್ತು ಎಲ್ಲ ರೆಕಾರ್ಡ್ ಮಾಡ್ಕೊತ ತೋರ್ಕೊಂಡತ್ತೆ ನಿಮ್ ಊರವ್ರು ನೋಡ್ಬೇಕು ಏನ್ ಸುಧಕ್ಕ ನೀನ್ ಹಂಗ್ ಮಾತಾಡ್ತಿದ್ದೆ ಅಂತಾರ ಕೇಳ್ಸಲ್ಲ ಬಿಡತ್ತೆ ವಾಯ್ಸ್ ಅತ್ತೆ ಹೇಳಿ ರಿಪೀಟ್ ಮಾಡ್ಲಾ ಬೇಡ ನೋಡಿ ಗೈಸ್ ನಾನ್ ಕೊಟ್ಟಿದ್ ಕಾಫಿ ಎಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಕಾಫಿ ಕಾಯಿಸ್ಕೊಂಡ್ ಕುಡಿತಾ ಇದಾರೆ ಅದನ್ನು ಕುಡಿಯಲ್ಲ ಬೇಕಾ ನೋಡಿ ನಾನು ಬರ್ಕೊಡ್ತೀನಿ ಏನಾಗೈತೆ ನೀರ್ ಜಾಸ್ತಿ ಆಗೈತೆ ಯಾಕೆ ನಮ್ಮ ಹುಡುಗ ಯಾಕೋ ಈ ಊರೇ ಇಷ್ಟ ಆಯ್ತಾ ಇಲ್ಲ ಕಟಿಂಗ್ ತೋರ್ಸೋದು ಯಾರು ಮಾಡಿದ್ ಕಟಿಂಗ ಕಟಿಂಗ್ ನೋಡಿ ಗೈಸ್ ಕಟಿಂಗ್ ಹೆಂಗ್ ಮಾಡಲ್ಲ ಎಳ್ನೀರ್ ಕೊಯ್ತಾರಲ್ಲ ಹಂಗೆ ಕೊಚ್ಬಿಟ್ಟು ಹೇಳ್ತಲ್ಲ ಗೈಸ್ ಹಿಂದ್ಗಡೆ ಎಲ್ಲೈತೆ
ನೋಡಿ ಗೈಸ್ ನಮ್ಮ ಅಜ್ಜಿನೇ ಆಡ್ಕತಾವಳಿ ಇವಳು. ನಿಜವಾಗ್ಲೂ ಕಾಫಿ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಇವ್ರು. ಅಜ್ಜಿ ಕಾಫಿ ಬಾಯಿಗೆ ಹೋಗ್ಬೇಕು ತಾನೆ, ಈ ಸೈಡ್ ಅಲ್ಲಿ ಬರಿತಾ ಅಜ್ಜಿಗೆ ಆಪರೇಷನ್ ಆಗಿರೋದ್ರಿಂದ ಹಂಗ್ ಸೈಡ್ ಅಲ್ಲಿ ಹೋಗುತ್ತೆ. ಇವಾಗ ಕುಡಿದಂತೆ ನೋಡು ಚೂರು ಸೈಡ್ ಅಲ್ಲಿ ಹೋಯ್ತಲ್ಲ. ನೋಡಿ ಗೈಸ್ ನಮ್ಮ ಅಜ್ಜಿಗೆ ಆಪರೇಷನ್ ಆದ್ಮೇಲೆ ಈ ಕಡೆ ಸೈಡ್ ಅಲ್ಲಿ ಜಾಸ್ತಿ ಇದೋಗುತ್ತೆ. ಜೊಲ್ಲೆಲ್ಲ ಹೋಯ್ತಿರತ್ತಲ್ಲ ಏನೋ ಜೆಲ್ ಹೋಗುತ್ತೆ. ನೋಡಿ ಆಪರೇಷನ್ ಮಾಡಿ ನಗಾಡು ನೀನು ನಗಾಡು ನೋಡಿ ಒಂದ್ ಸೈಡಿಗೆ ಹೋಗುತ್ತೆ. ಹೋಗುತ್ತೆ ಎಲ್ಲಡಿಗೆ ಹಾಕೊಂಡಾಗ್ಲೇ ಹೋಗುತ್ತೆ. ಏನವ ಹೇಳ್ಬಿಟ್ಟೆ, ಹಿಂಗೆ ಹೇಳ್ಬೇಕು ನೀನು. ಕಾಫಿಲಿ ಏನಿಲ್ಲ ಅಲ್ಲ, ಅವಾಗ್ಲೇ ಸಕ್ಕರೆ ಇಲ್ಲ, ಮೈ ತುಂಬಾ ಸಕ್ಕರೆ ಇಟ್ಕೊಂಡಿ ಸಕ್ಕರೆ ಇಲ್ಲ ಅಂತಾರ ನೋಡಿ ಗೈಸ್. ಮೈ ತುಂಬಾ ಸಕ್ಕರೆ ಐತೆ, ಸಕ್ಕರೆ ಇಲ್ಲ ಅಂತ. ಶುಗರ್ ಐತೆ ಅಂತ ಶುಗರ್ ಹಾಕಿಲ್ಲ ನಾವು. ಅದು ಚೆನ್ನಾಗಿರ್ಲಿಲ್ಲ, ಮೊಮ್ಮಗ ಮಾಡಿ ಚೆನ್ನಾಗಿರ್ಲಿಲ್ಲ. ಐತೆ ಇಲ್ವಾ ಶುಗರ್ ನಿಂಗೆ ಅಜ್ಜಿ? ತುಂಬಾ ಇದೆಯಾ? ಗಾಡಿ ಐತೆ, ಅಷ್ಟಿದ್ರೂ ಶುಗರ್ ಇಲ್ಲ. ಸಪ್ಪೆ ಕುಡಿ. ಕಾಫಿ ಬಿಟ್ಟಿದೆ ತಾನೆ ಬೆಂಗಳೂರಲ್ಲಿ? ಕಾಫಿ ಟೀ ಏನು ಇಲ್ಲಿ ಬಂದು ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೆ. ಇಲ್ಲ ಬೆಂಗಳೂರಲ್ಲಿ ಫಸ್ಟ್ ಕುಡಿತಿತ್ತು, ಏನು ಟೀ ಕುಡಿಯೋದು, ಕಾಫಿ ಕುಡಿತಿದ್ರೆ ಟೀ ಕುಡಿಯೋದು. ಆಪರೇಷನ್ ಆದ್ಮೇಲೆ ಬಿಟ್ಟಿತ್ತು. ಒಂದ್ಸರಿ ಕಾಫಿ ಮಾಡ್ಕೊಟ್ಟಿತ್ತು, ಬೇಡ ಮಾಡ್ಕೊಡ್ಬೇಡ ಇನ್ನ ಈಟ್ ಆಗುತ್ತೆ ಅಂತ. ಇವರೇ ಈಟ್ ಆಗುತ್ತೆ ಏನಂದ್ರೆ ಆಮೇಲೆ ಎಲ್ಲಾರು ಕೂಡ ಡಾಕ್ಟರ್ಗಿಂತ ಹೆಚ್ಚಾಗಿ ನಮ್ಮಲ್ಲಿ ಇರೋರೇ ಡಾಕ್ಟರ್ಗಳಾಗ್ತಾರೆ. ಅಜ್ಜಿನೂ ಅಷ್ಟೇನೆ ಒಂದ್ ಟೈಮ್ ಹಂಗಾಗುತ್ತೆ ಹಿಂಗಾಗುತ್ತೆ. ನಮ್ಮ ಅಜ್ಜಿನೂ ಡಾಕ್ಟ್ರೇಯ. ಏನಾರ ಕೊರೋನಾ ಟೈಮ್ ಹುಷಾರಿಲ್ಲ ಅಂದ್ರೆ ಭಯ ಪಡ್ಕೊಬಿಟ್ಟಿದ್ದೆ, ಅದ್ ಮಾಡೋದ್ ಹೇಳ್ತೀರಾ ಇದ್ ಮಾಡೋದ್ ಹೇಳ್ತೀರಾ, ಒಸಿ ಮಾಡ್ತಿದ್ದಲ್ಲ ಕಷಾಯ ಒಂಚೂರು ಗಂಟ್ಲು ಏನ್ ಹಂಗೈತೈತಿ ಹಿಂಗೈತೆ ಕಷಾಯ ಮಾಡ್ಕೊಬಿಡೋದು. ಮನೇಲಿ ಡಾಕ್ಟರ್ ತುಂಬಾ ಜನ ಅವ್ರೆ ಗೈಸ್, ಹೇಳೋರು ತುಂಬಾ ಜನ ಅವ್ರೆ, ಬಾಯಲ್ಲಿ ಮಾಡ್ಕೊಡೋರು ತುಂಬಾ ಜನ ಅವ್ರು. ಆಯ್ತು ಹೊತ್ತು ಮಾಡು, ಬೇಗ ಮಾಡು. ಕಡ್ಡಿ ಪುಡಿಯ ಕದ್ದು ಪದ್ದು ಹಾಕ್ತೀಯ ಅಂತ ಕೇಳಿದ್ರು ಆಸ್ಪತ್ರೆಯಲ್ಲಿ. ನಮ್ಮ ಚಿಕ್ಕದಾಗಿ ಮನೆ ಜಾಸ್ತಿ ಜಾಮೂನ್ ಅಲ್ಲ ಮನೆ, ಅದು ಚಪಾತಿ. ಇಷ್ಟೊಂಥರ ಮಾಡ್ತಾ ಇದೀಯ ಅಂತವ. ಮಿಕ್ಕಿರೋ ಮಟನ್ ಸಾಂಬಾರಿಗೆ ನೋಡಿ ಗೈಸ್, ನಮ್ಮ ಮನೇಲಿ ಪೂರಿ ಮಾಡ್ತಿದ್ದಾರೆ. ಎಷ್ಟು ಜಿಡ್ಡಿದೆ ನೋಡಿ. ಮಟನ್ ಅಂದ್ರೆ ಜಿಡ್ಡಲ್ವಾ, ನಾವು ಮಾಡ್ತಿರೋದು ಪೂರಿ ಎಲ್ಲ ಸಪ್ರೇಟು. ಇದು ಕುರಿದು, ಇದು ಮೇಕೆದು, ನಮ್ಮ ಅಜ್ಜಿಗೆ ಚಿಕನ್ನು ಎಲ್ಲ ಸಪ್ರೇಟ್ ಬೇಯಿಸೋದಿದೆಯಲ್ಲ. ನಮ್ಮ ಗಾನವಿ ಅವರು ಒತ್ತುತ್ತಾ ಇದ್ದಾರೆ, ಇಲ್ಲಿ ನಮ್ಮ ಮಕ್ಕಳು ತಿಂತಾ ಇದ್ದಾರೆ. ಚೆನ್ನಾಗಿದೆ ಮಕ್ಕಳ, ಸೂಪರ್. ನಮಗೆ ಯಾವ ಟೀಮ್ ಗೆಲ್ಬೇಕು ಇವಾಗ, ಆ ಕಡೆ ಟೀಮ್ ಗೆಲ್ಬೇಕು, ಆದ್ರೆ ಗೆಲ್ಲೋದು ಅವರೇ.